ಅವರು ಹೇಳ್ಬೇಕಂದ್ರೆ 1 ಇಯರ್‌ಗೆ ಮುಂಚೆನೇ ಅದು ಸ್ಟಾರ್ಟ್ ಆಗೈತೆ. ಅವ್ರು ಅಡಿಕೆಲೆ ಹಾಕ್ಕೊಂಡಿರೋರು. ಒಂದು ಸ್ಟೇಜಲ್ಲಿ ಅವ್ರಿಗೆ ಪೈನ್ ಬಂದವಾಗ ಅವ್ರ ಈ ಥರ ಹೊಲ್ಗೆಗೆ ಈ ಥರ ಕ್ಯಾನ್ಸರ್ ಅಂತ ಡಿಕ್ಲೇರ್ ಮಾಡಿದ್ರು. ಪೇಷೆಂಟು ನಮ್ಮಮ್ಮ. ಹೆಸರು ಮುನಿ ನಂಜಮ್ಮ. ಏಜ್ ಬಂದು 65 ಆಗೈತೆ ಸರ್. ಅದು ಬಂದು ಅವ್ರಿಗೆ ಸ್ವಲ್ಪ ದಿವಸಕ್ಕೆ ಮುಂಚೆನೇ ಸ್ಟಾರ್ಟ್ ಆಗಿದೆ ಸರ್. ಅವರು ಹೇಳ್ಬೇಕಂದ್ರೆ 1 ಇಯರ್‌ಗೆ ಮುಂಚೆನೇ ಅದು ಸ್ಟಾರ್ಟ್ ಆಗೈತೆ. ಬಟ್ ಅವರು ಅದು ಹೇಳ್ಕೊಳಿಲ್ಲ ಸರ್. ನಮಗೂ ಅದು ಅದಕ್ಕೆ ಗೊತ್ತಾಗ್ದಿದ್ಕೆ ನಮಗೂ ಅದು ತಿಳಿಲಿಲ್ಲ. ಅವ್ರು ಅಡಿಕೆಲೆ ಹಾಕ್ಕೊಂಡಿರೋರು. ಅದು ಅವ್ರು ಅಡಿಕೆಲೆ ಬಾಯಾಗೈತೆ ಅಂತ ನಾವು ತಿಳ್ಕೊಂಡಿದ್ರಿ. ಒಂದು ಸ್ಟೇಜಲ್ಲಿ ಅವ್ರಿಗೆ ಪೈನ್ ಬಂದವಾಗ ಈ ಥರ ಹೊಲ್ಗೆಗೆ ಈ ಥರ ಒಂದು ಗಾಯ ಮಾದರಿ ಐತೆ ಅಂದರು. ಆಮೇಲೆ ನಾವು ಅದಕ್ಕೆ ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಚೆಕ್ ಮಾಡಿಸಿದ್ಕೆ ಈ ಥರ ಕ್ಯಾನ್ಸರ್ ಅಂತ ಡಿಕ್ಲೇರ್ ಮಾಡಿದ್ರು. ಅಲ್ಲಿ ಆ ಹಾಸ್ಪಿಟ್ಲಲ್ಲಿ ಬಂದು ಸರ್ಜರಿಗೆ ಬರ್ಕೊಟ್ರು. ಇವಾಗ ನಮ್ಮಮ್ಮನೂ ಏಜ್ ಜಾಸ್ತಿ ಆಗಿ ಸರ್ಜರಿ ಬೇಡ ಅವಾಯ್ಡ್ ಮಾಡಿ ಇಲ್ಲಿಗೆ ಬಂದ್ರಿ. ಇಲ್ಲಿ ಇವಾಗ ಒಂದು 4 ಮಂತಿಂದ ಟ್ರೀಟ್ಮೆಂಟ್ ತಗೊತಾ ಇದ್ದೀರಿ. ಎಲ್ಲ ಅಡಿಕೆ ಅಭ್ಯಾಸ ಅದ ಸರ್. ಹೆಚ್ಚು ಕಮ್ಮಿ 40 ಇಯರ್ಸ್ ಇಂಚ್ ಆಗೈತೆ ಸರ್. ಅದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆತಾನೆ ಅದೆಲ್ಲ ಅವಾಯ್ಡ್ ಮಾಡಿಬಿಟ್ರಿ ಸರ್. ಎಲ್ಲ ಗೊತ್ತಾಗಿ ಒಂದು 5 ಮಂತ್ ಆಯಿತು ಸರ್. 1 ಮಂತು ನಾವು ಅಲ್ಲಿ ತಮಿಳ್ನಾಡಲ್ಲಿ ಟ್ರೀಟ್ಮೆಂಟ್ ಕೊಟ್ರಿ. ಅದು ಈಗ ಸಪ್ರೇಟ್గా ಕ್ಯಾನ್ಸರ್ ಹಾಸ್ಪಿಟ್ಲಾಗೂ ಕೊಟ್ರಿ. ಅಲ್ಲಕ್ಕೆ ಹೋದ್ಮೇಲೆ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವ್ರು ಸರ್ಜರಿ ಅಂತ ಬರ್ಕೊಟ್ರು. ಇವಾಗ ಏಜ್ ಜಾಸ್ತಿ ಆಗೋಯ್ತು. ಅದಿಲ್ದರೆ ಅವ್ರು ಟ್ರಾವೆಲ್ ಮಾಡೋ ಸಿಚುವೇಶನಾಗೂ ಇಲ್ಲ. ಅದಕ್ಕೋಸ್ಕರ ಏನು ಮಾಡೋಣ ಅಂದ್ಕೊಂಡಿರೋ ಟೈಮಾಗ ಇಲ್ಲಿ ಆಲ್ರೆಡಿ ನಮ್ಮ ರಿಲೇಟಿವ್ ಒಬ್ಬರು ಟ್ರೀಟ್ಮೆಂಟ್ ತಗೊಂಡಿದ್ರು. ಸೇಮ್ ಅವ್ರಿಗೂ ನಮ್ಮಮ್ಮ ಏಜ್ದಾಗಿತ್ತು. ಸೇಮ್ ಅವರು ಅಡಿಕೆಲೆ ಹಾಕ್ಕೊಂಡು ಅವ್ರಿಗೂ ಅದೇ ಥರ ಆಗಿತ್ತು. ಅಲ್ಲೋಗಿ ನೋಡ್ರಿ, ನಾನು ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ, ಇವಾಗ ಬೆಟರ್ಗೈತೆ ಅಂದರು. ಅದಕ್ಕೆ ಇಲ್ಲಿ ಗಂಟೆ ಬಂದರು ಸರ್. ಅದು ಸಹ ಊಟ ಸರಿಗ ಮಾಡೋರು. ನೋವು ಅದು ಇದಂತ ಇದನ್ನಾಗಿ ಬಿಡೋರು. ಇಲ್ಲಿ ಬಂದು ಮೆಡಿಸಿನ್ ತಗೊಂಡ್ಮೇಲೆ ಅಷ್ಟು ಸ್ವಲ್ಪ 3 ಹೊತ್ತು ಊಟ ಚೆನ್ನಾಗಿ ಮಾಡೋರು. ಅದಕ್ಕೋಸ್ಕರ ಇವತ್ತು ಇಲ್ಲಿಗೆ ಬಂದು ಟ್ರೀಟ್ಮೆಂಟು ಡಾಕ್ಟರ್ ಕನ್ಸಲ್ಟ್ ಮಾಡಿ ಹೇಳಿದ್ದೀರಿ. ಅವ್ರ ಅಂತ ತಗ್ದಂಗೆ ಮೆಡಿಸನ್ ಕೊಟ್ಟವ್ರೆ. ಊಟನಾಗ ಹೆಂಗೆ ಅಂತ ಅಡ್ವೈಸ್ ಮಾಡೋರು. ಯಾವ ಥರ ಊಟ ಮಾಡಬೇಕು, ಯಾವ್ದು ತಗೊಬೇಕು, ಯಾವ್ದು ತಗೊಂಡು ಕೊಡೋದು ಅಂತ ಹೇಳುವರು ಸರ್.